ನಮಸ್ಕಾರ ಫ್ರೆಂಡ್ಸ್, ನಾನು ಶುಭ ಮಾತಾಡ್ತಾ ಇರೋದು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಮಾಡ್ತಾ ಇರೋದು. ಶುಕ್ರವಾರ ಆಗಿದೆ, ಹಾಗಾಗಿ ದೇವಸ್ಥಾನಕ್ಕೆ ಹೊರಟಿದ್ದೆ. ಸೊ ನಾನು ಸ್ಯಾರಿ ಉಟ್ಕೋಬೇಕು ಅಂತ ತುಂಬ ಇಷ್ಟ ಆಗಿ ಚೆನ್ನಾಗಿ ರೆಡಿಯಾಗಿದ್ದೀನಿ. ಇವತ್ತು ಸ್ವಲ್ಪ ಹಾಗೆಯೇ ಶಾರ್ಟ್ ವೀಡಿಯೋಸ್ ಎಲ್ಲ ಮಾಡೋಣ ಅಂತಲೇ ರೆಡಿಯಾಗಿದೆ ಈ ರೀತಿ. ಸೊ ನನಗೆ ತುಂಬಾ ಇಷ್ಟ ಆಯಿತು ಗ್ರೀನ್ ಸ್ಯಾರಿ, ಅದರಲ್ಲೂ ಮೈಸೂರು ಸಿಲ್ಕ್ ಸ್ಯಾರಿ, ಸಣ್ಣ ಹೂ ಬಾರ್ಡ್ರ್ ಬಂದಿದೆ, ಹಾಗಾಗಿ ತುಂಬಾ ಇಷ್ಟ ಆಯಿತು. ತುಂಬ ದಿನ ಆಯಿತು. ಬ್ಲೌಸ್ ಬೇರೆ ಹೊಲಿಸೋದು ಕೊಟ್ಟಿದ್ದೆ ನಮ್ಮ ಅಕ್ಕವ್ರ ಹತ್ರ, ಅವರು ಸ್ಟಿಚ್ ಮಾಡಿಸ್ಕೊಂಬಂದು ಕೊಟ್ಟಿದ್ರು ಬೇರೆಯವ್ರ ಹತ್ರನ, ಹಾಗಾಗಿ ಹೊಸದಾಗಿರೋದ್ರಿಂದ ಇದು ಫಸ್ಟ್ ಟೈಮ್ ಹಾಕ್ತಾಯಿದ್ದೀನಿ ಅಂತೇಳಿ ಹಾಕ್ಕೊಂಡಿದ್ದೆ. ಸೊ ಇವಾಗ ಹಸ್ಬೆಂಡು, ನಾನು, ನಮ್ಮ ಪಾಪು ಒಬ್ಬನೇ ಇದ್ದಾನೆ, ಅವನ್ನ ಹೋಗ್ತಾಯಿದ್ದೀವಿ. ಇನ್ನು ಇಬ್ಬರು ಸ್ಕೂಲ್ಗೆ ಹೋಗಿದ್ದಾರೆ, ನನ್ನ ಮಕ್ಕಳಿಬ್ಬರು. ಅವ್ರನ್ನ ಸ್ಕೂಲ್ಗೆ ಹಾಕಿದ್ದೀವಲ್ವ, ಹಾಗಾಗಿ ಅವ್ರು ಹೋಗಿರೋದ್ರಿಂದ ನಾವಿಬ್ಬರೇ ಹೋಗ್ತಾಯಿದ್ದೀವಿ ಪಾಪನ ಕರ್ಕೊಂಡ್ಬಿಟ್ಟು. ಇನ್ನು ಹತ್ತತ್ರ ದೇವಸ್ಥಾನ ಥರನೇ ಬಂದಿದ್ದೀವಿ. ಮಾರಮ್ಮನ ದೇವಸ್ಥಾನಕ್ಕೆ ನಾವು ಯಾವಾಗಲೂ ಹೋಗೋದು. ಶುಕ್ರವಾರ ಅದೇ ದೇವರಲ್ಲಿ ಪೂಜೆ ಗ್ರ್ಯಾಂಡಾಗಿರುತ್ತೆ, ಹಾಗಾಗಿ ನಾವು ಹೋಗಿದ್ದೀವಿ. ನಮ್ಮ ಹಸ್ಬೆಂಡ್ ಎಲ್ಲ ಹೊರಗಡೆ ಹೋಗಿ ಬರ್ತೀನಿ ವೆಯ್ಟ್ ಮಾಡಂತ ಹೇಳಿ ಸ್ವಲ್ಪ ಹೊತ್ತು ಕೂರಿಸಿದ್ರು ಅಲ್ಲಿ, ಯಾರೋ ಫ್ರೆಂಡ್ ಹತ್ರ ಹೋಗಿ ಮಾತಾಡ್ಸ್ಕೊಂಬರ್ತೀನಿ ಅಂತ, ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೆ. ಇನ್ನು ಪಾಪು ಸುಮ್ಮನೆ ಇರ್ತಿರ್ಲಿಲ್ಲ, ಇವಾಗ ಓಡಾಡೋದು ಕಲ್ತಿದ್ದಾನೆ ಚೆನ್ನಾಗಿ, ಹಾಗಾಗಿ ಅವನ್ನ ಓಡಾಡಿಸ್ಬೇಕಾಗಿತ್ತು. ಆ ಕಡೆ ಈ ಕಡೆ ಎಲ್ಲ ಹೋಗೋಣ ಅಂತ ಇದು ಮಾಡ್ತಿದ್ದ. ನಾನು ಮನೆ ಬರೋದ್ರಲ್ಲೇ ಒಂದು ರೌಂಡ್ ಹಾಕ್ಕೊಂಡು ದೇವಸ್ಥಾನನ ಅಲ್ಲೆಲ್ಲ ಓಡಾಡಿಸ್ತಾ ಇದ್ದೆ. ಇನ್ನು ನಮ್ಮ ಮನೆಯವ್ರು ಬಂದರು ಪೂಜೆಗೆ, ಇವಾಗ ಎಲ್ಲ ರೆಡಿ ಆಗಿತ್ತು, ಪೂಜೆ ಮಾಡಿಕೊಡ್ತಾಯಿದ್ರು. ನಾವೀಗ ಹೋಗಿ ಒಳಗಡೆ ಕೂತ್ಕೊಂಡಿದ್ವಿ. ಇನ್ನು ಪೂಜೆ ಎಲ್ಲ ಪ್ರಸಾದ ಎಲ್ಲ ತೊಗೊಂಡು ಅರಿಶಿನ ಕುಂಕುಮ ತಗೊಂಡು ಇವಾಗ ಬರ್ತಾಯಿದ್ದೀವಿ. ಇನ್ನು ಪಾಪು ಹೋಗೋಣ ಬಾ ಅಂತ ಅವನೇ ನಡ್ಕೊಂಡು ಹೋಗ್ತಾನೆ ಆಚೆ ಕಡೆ, ಹಾಗಾಗಿ ಹೋಗ್ತಾಯಿದ್ದ. ಸರಿ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಡ್ಯೂಟಿಗೆ ಹೋಗ್ಬೇಕಂತ ಟೈಮ್ ಇರಲಿಲ್ವಲ್ಲ, ಹಾಗಾಗಿ ನಾನು ಕೂಡ ಇವಾಗ ಬೇಗನೆ ಬಂದೆ ಮುಗಿಸ್ಕೊಂಡು. ಸೊ ಕೆಲವರೆಲ್ಲ ಪೂಜೆ ಎಲ್ಲ ಮಾಡ್ತಾನೆ ಇದ್ದರು. ಅಂದರೆ ಇಲ್ಲಿ ನಿಂಬೆಹಣ್ಣು ದೀಪ ಎಲ್ಲ ಹಚ್ಚುತ್ತಾರೆ, ಹಾಗಾಗಿ ನಾನು ಲಾಸ್ಟ್ ಟೈಮ್ ಹಚ್ಚಿದ್ದೆ. ಇವಾಗ ಚಿಕ್ಕ ಪಾಪು ಇರೋದ್ರಿಂದ ಆ ಥರ ಎಲ್ಲ ಮಾಡೋದಕ್ಕಾಗಲ್ಲಲ್ಲ, ಹಾಗಾಗಿ ಮಾಡಿಲ್ಲ. ಮಾಡಬೇಕಂತ ಅಂತಿದೆ. ಸೊ ಪಾಪು ಇದ್ದಾನೆ, ಹಾಗಾಗಿ ನೆಕ್ಸ್ಟ್ ಒಂದು ಸ್ವಲ್ಪ ದೊಡ್ಡವನಾಗಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಮಾಡೋದಕ್ಕೆ ಪೂಜೆನ. ನಿಂಬೆಹಣ್ಣು ಪೂಜೆ, ನಿಂಬೆಹಣ್ಣು ಹಚ್ಚಿ ಮಾಡೋದು ಚೆನ್ನಾಗಿರುತ್ತೆ. ಇನ್ನು ಮನೆಗೆ ಬಂದ್ವಿ, ಟಿಫನ್ನ ರೆಡಿ ಮಾಡ್ಕೊಂಡಿದ್ದೆ. ಸೊ ಪುಳಿಯೋಗರೆ ಮಾಡ್ಕೊಂಡಿದ್ದೆ, ಅದು ಊಟ ಮುಗಿಸ್ಕೊಂಡು ಇನ್ನು ನಮ್ಮ ಹಸ್ಬೆಂಡ್ ಅವ್ರು ಡ್ಯೂಟಿಗೆ ಹೋಗ್ತಾರೆ. ನಾನು ಪಾಪಗೆ ಊಟ ಮಾಡಿಸ್ಕೊಂಡೇ ಬಂದಿದ್ದೆ ದೇವಸ್ಥಾನಕ್ಕೆ, ಅವನಿಗೆಲ್ಲ ಮುಗಿಸ್ಕೊಂಡು. ಸೊ ಇವಾಗ ಅವ್ನು ಮಲಗಿಸ್ಬೇಕು, ಮಲಗೋಕ್ಕೆ ರೆಡಿಯಾಗಿದ್ದಾನೆ ನೋಡಿ, ಮಾತಾಡ್ತಿದ್ದಾನೆ. ಇನ್ನು ಮಲ್ಕೊತಾನಲ್ವ, ಆವಾಗ ನಾನು ಅಡುಗೆ ರೆಡಿ ಮಾಡ್ಕೊತೀನಿ ಮಧ್ಯಾಹ್ನಕ್ಕೆಲ್ಲನ. ಇನ್ನು ಪಾಪು ಸುಮ್ಮನೆ ಇರಲ್ಲ ಅಂಥೇಳಿ ನಾನು ನಿಧಾನಕ್ಕೆ ಲಾಸ್ಟಲ್ಲಿ ಬಂದೆ. ನಮ್ಮ ಹಸ್ಬೆಂಡ್ ಬೇಗ ಟೈಮ್ ಆಗುತ್ತೆ ಅಂತ ಮುಂದೆನೇ ಬಂದಿದ್ದರು. ಇವಾಗ ಅವರು ಊಟ ಮುಗಿಸ್ಕೊಂಡು ಹೊರಡ್ತಾರೆ. ಇವಾಗ ನಾನಿವಾಗ ಮಧ್ಯಾಹ್ನಕ್ಕೆ ಊಟ ಮುಗಿಸ್ಕೊಂಡು ನಾನು ಟಿಫನ್ನ ಮುಗಿಸ್ಕೊಂಡು ಅಡುಗೆ ರೆಡಿ ಮಾಡ್ತಾಯಿದ್ದೀನಿ. ಸೊ ದೊಂಟಿತ್ತಲ್ವ, ಅದು ಸೊಪ್ಪೆಲ್ಲ ಸೋಸಿ ಬಸ್ಸಾರು ಮಾಡಿಟ್ಕೊಂಡಿದ್ದೆ, ನಾನು ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಇದನ್ನು ಹಾಗೆಯೇ ಫ್ರಿಜ್ಜಲ್ಲಿ ಸೋಸಿ ಎತ್ತಿಟ್ಟಿದ್ದೆ. ಇನ್ನು ಕಾಳು ನೆನೆಸಿಟ್ಟಿದ್ದೆ, ಅದನ್ನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ, ಬಟಾಣಿ ಕಾಳು ಇದ್ರ ಜೊತೆಗೆ. ಸೊ ಇವಾಗ ಒಗ್ಗರಣೆ ಮಾಡೋದು ಯಾವ ಥರ ಅಂತ ನಿಮಗೆ ಹೇಳ್ಕೊಡ್ತೀನಿ. ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, 3 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಸಣ್ಣ ಇಲ್ಕು ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಈಗ ಪಾತ್ರೆಯಲ್ಲಿ ರೆಡಿ ಮಾಡಿಕೊಂಡು ಪಾತ್ರೆ ಕಾಯಲಿಕ್ಕೆ ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಒಂದು 4 ಬೆಳ್ಳುಳ್ಳಿ ಇಲ್ಕು, ಹಾಗೆ ಸ್ವಲ್ಪ ಸಾಸಿವೆ ಕಾಳು ಮತ್ತು ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದೇ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇದಾದಮೇಲೆ ನಾನು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸೊ ಅದನ್ನು ಇವಾಗ ಸೇರಿಸ್ಕೊತೀನಿ. ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇದೆಲ್ಲ ಫ್ರೈ ಆದಮೇಲೆ ನಾನು ದಂಟೆಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಅದೆಲ್ಲ ನೀರಾಗಿ ತೊಳೆದ್ಬಿಟ್ಟು ಇದ್ರೊಳಗಡೆ ಸೇರಿಸ್ಕೊತಿದ್ದೀನಿ. ಇವಾಗ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಆದಮೇಲೆ ದಂಟು ಏನಿದೆಯಲ್ಲ ಸೋಸಿರೋದು, ಅದನ್ನು ಸೇರಿಸ್ಕೊಂಡಿದ್ದೀನಿ. ಇದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ನೋಡಿ, ಈ ರೀತಿ ಕಡಿಮೆ ಊರಿನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನೆನೆಸಿರೋಂಥ ಬಟಾಣಿನ ಸೇರಿಸ್ಕೋಬೇಕು. ಬೇರೆ ಯಾವ್ದು ಕಾಳು ಹಾಕಿದ್ರೂ ಅಷ್ಟು ಟೇಸ್ಟ್ ಇರಲ್ಲ. ಸೊ ಆಲೂಗೆಡ್ಡೆ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಆಲೂಗೆಡ್ಡೆ ಇರಲಿಲ್ಲ, ಹಾಗಾಗಿ ಹಸಿರು ಬಟಾಣಿ, ಸ್ವಲ್ಪ ತೊಗರಿಬೇಳೆನ ಸೇರಿಸಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಬಟಾಣಿ ಇತ್ತು ಬಟ್ ನೆನೆಸಿರಲಿಲ್ಲ, ಜಾಸ್ತಿ ಕಾಳಾದರೆ ಚೆನ್ನಾಗಿರಲ್ಲ ಸಾಂಬಾರು ಅಂತೇಳಿ ಸ್ವಲ್ಪನೇ ಕಾಳು ಹಾಕ್ಕೊಂಡಿದ್ದೀನಿ. ಇವಾಗ ರೆಡಿಯಾಗಿದೆ. ಸ್ವಲ್ಪ ಕುದಿಯಲಿಕ್ಕೆ ಬಿಡ್ತೀನಿ. ಹಾಗೆಯೇ ಸ್ವಲ್ಪ ಕುದಿಯಲಿಕ್ಕೆ ಬಿಟ್ಟು ರುಚಿಗೆ ತಕ್ಕಷ್ಟು 1 ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ.
ಇದು ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು ದಂಟೆಲ್ಲನ. ಈ ರೀತಿ ಆದಮೇಲೆ ಒಂದು ಅರ್ಧ ಸ್ಪೂನು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 3 ಸ್ಪೂನು ಧನಿಯಾ ಪೌಡ್ರನ್ನ ಸೇರಿಸ್ಕೊತಿದ್ದೀನಿ. ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಧನಿಯಾ ಪೌಡ್ರ್ ಸೇರಿಸ್ಕೊಂಡು ಈ ರೀತಿ ನೋಡಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕುದಿಬೇಕಾದ್ರೇ. ಇವಾಗ ನಾವು ಸ್ವಲ್ಪ ನೀರನ್ನು ಆ್ಯಡ್ ಮಾಡಬೇಕಾಗುತ್ತೆ. ಇದು ಖಾರ ಸಾಂಬಾರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದರೊಳಗಡೆ, ಹಾಗಾಗಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಹಾಗೆ ಕುದಿಯಲಿಕ್ಕೆ ಬಿಡ್ತೀನಿ ಸ್ವಲ್ಪ ಹೊತ್ತು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 2 ನಿಮಿಷ ಕುದಿಯೋಕ್ಕೆ ಬಿಡ್ತೀನಿ ಹಾಗೇನ. ಅದಾದಮೇಲೆ ಕಾಯಿನ ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತೀನಿ ನಾನು. ನೋಡಿ ಈ ರೀತಿ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಾನು ರುಬ್ಬಿ ಹಾಕ್ತಾಯಿಲ್ಲ, ರುಬ್ಬಾಕಿದರೆ ಅಷ್ಟು ಟೇಸ್ಟ್ ಕಡಿಮೆ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸಾಂಬಾರು. ಹಾಗಾಗಿ ಇದಕ್ಕೆ ಕಾಯಿ ಹಚ್ಚಿಟ್ಕೊಂಡ್ರೂ ಚೆನ್ನಾಗಿರುತ್ತೆ, ಈ ರೀತಿ ಹಾಕ್ಕೊಂಡ್ರೂ ಚೆನ್ನಾಗಾಗುತ್ತೆ ಸಾಂಬಾರು. ಹಾಗಾಗಿ ತುಂಬ ಚೆನ್ನಾಗಿದೆ, ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ನೋಡಿ. ಸೊ ಇವಾಗ ರೆಡಿಯಾಗಿದೆ. ಇದಕ್ಕೆ ಇನ್ನೂ ಸ್ವಲ್ಪ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ, ಅರ್ಧ ಚೆಂಬಷ್ಟು. ಇವಾಗ ಮುಚ್ಚಳ ಹಾಕ್ಬಿಟ್ಟು ಒಂದು 3 ವಿಸಲ್ ಕೂಗಿಸ್ತೀನಿ, ಕಾಳೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ಈಗ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಇದು ಮುದ್ದೆ ಜೊತೆಗೆ ಅನ್ನಕ್ಕೂ ರೆಡಿ ಮಾಡ್ಕೋಬೋದು. ಈ ರೀತಿ ಚೆನ್ನಾಗಿ ತೆಳುವಾಗಿ ರೆಡಿಯಾಗಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ, ನೀವು ಇದೇ ರೀತಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಹಾಗೆ ಲೈಕ್ ಕೊಡಿ ಒಂದು. ನಾವಿನ್ನು ಬೇರೆ ಥರ ಮಾಡ್ತೀರಿ ಅನ್ನೋರು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ, ಒಂದು ಸರಿ ಗೊತ್ತಾಗುತ್ತೆ ನನಗೂ. ನೀವು ಬೇರೆ ಥರ ಮಾಡ್ತೀರಾ, ನಾನು ಈ ಥರ ಮಾಡ್ತಿರೋದು ಅಂತ ಹೇಳಿಬಿಟ್ಟು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ. ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.